ಶ್ರೀ ವೀರೇಶ್ವರ ಸ್ವಾಮಿ ದೇವಸ್ಥಾನದಿಂದ 18ನೇ ವಾರ್ಷಿಕೋತ್ಸವದ ನಿಮಿತ್ತ ಉಚಿತ ಸಾಮೂಹಿಕ ವಿವಾಹ. ಮುಂಡರ್ಗಿ ಪಟ್ಟಣದ ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ದೇವಸ್ಥಾನದ 18ನೇ ವಾರ್ಷಿಕೋತ್ಸವದ ಅಂಗವಾಗಿ ಪಲ್ಲಕ್ಕಿ ಉತ್ಸವ, ಆಗ್ನೇಯ ಮಹೋತ್ಸವ ಹಾಗೂ ಉಚಿತ ಸಾಮೂಹಿಕ ವಿವಾಹ ವಿಜೃಂಭಣೆಯಿಂದ ನೆರವೇರಿತು. ದೇವ ಸಾನ್ನಿಧ್ಯವನ್ನ ಶ್ರೀ ಜಗದ್ಗುರು ನಾಡೋಜ ಡಾಕ್ಟರ್ ಅನ್ನದಾನೀಶ್ವರ ಮಹಾಶಿವಯೋಗಿಗಳು ಸಂಸ್ಥಾನ ಮಠ ಮುಂಡರ್ಗಿ ವಹಿಸಿದ್ರು. ನೇತೃತ್ವವನ್ನ ಪೂಜ್ಯ ಶ್ರೀ ಡಾಕ್ಟರ್ ಚನ್ನಮಲ್ಲ ಮಹಾಸ್ವಾಮಿಗಳು, ಶ್ರೀ ಸುವರ್ಣಗಿರಿ ಸಂಸ್ಥಾನ ವಿರಕ್ತ ಮಠ ಕನಕಗಿರಿ, ಅಂಬಿಕಾ ರಕ್ತ ನಿಧಿ ಕೇಂದ್ರದಿಂದ ರಕ್ತದಾನ ಶಿಬಿರ, ಪಲ್ಲಕ್ಕಿ ಉತ್ಸವ, ಆಗ್ನೇಯ ಮಹೋತ್ಸವ ಹಾಗೂ ಉಚಿತ ಸಾಮೂಹಿಕ ವಿವಾಹಗಳು ನೆರವೇರಿದ್ದವು. ಅಧ್ಯಕ್ಷತೆಯನ್ನ ಶ್ರೀ ಸಂಗಪ್ಪ ವಿ ಅಂಬಿಕಾಯಿ, ಅಧ್ಯಕ್ಷರು ಶ್ರೀ ವೀರಭದ್ರೇಶ್ವರ ಸೇವಾ ಸಮಿತಿ ಮುಂಡರ್ಗಿ. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಉಚಿತ ಸಾಮೂಹಿಕ ವಿವಾಹ ಸಮಾರಂಭದಲ್ಲಿ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ಸದಸ್ಯರಾದ ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ ಅವರೊಂದಿಗೆ ಭಾಗವಹಿಸಿ ದೇವದ ದರ್ಶನವನ್ನ ಪಡೆದುಕೊಂಡು ನೂತನ ದಂಪತಿಗಳಿಗೆ ಶುಭವನ್ನ ಹಾರೈಸಿದ್ದಾರೆ. ಮಾನ್ಯ ಶ್ರೀ ಡಾಕ್ಟರ್ ಚಂದ್ರು ಲಮಾಣಿ, ಮಾನ್ಯ ಶಾಸಕರು ಶಿರಟ್ಟಿ ವಿಧಾನಸಭಾ ಕ್ಷೇತ್ರ ಭಾಗವಹಿಸಿದರು. ಈ ಸಂದರ್ಭದಲ್ಲಿ ಮುಂಡರ್ಗಿ ಪಟ್ಟಣದ ಸಮಸ್ತ ಗುರು ಹಿರಿಯರು ಹಾಗೂ ವಿವಿಧ ಭಾಗಗಳಿಂದ ಆಗಮಿಸಿದ ಭಕ್ತಾದಿಗಳು ಭಾಗವಹಿಸಿದರು. ಬ್ಯೂರೋ ರಿಪೋರ್ಟ್ ಅರ್ಜುನ್ ಹೊಸ್ಮನಿ, ಪ್ರಜಾಪವ ಟಿವಿ, ಮುಂಡರ್ಗಿ. ಭಾಳ ಬಣ ಅಂತ ಬಿಸಿಲು ಮತ್ತು ಯಾವುದೇ ರೀತಿಯ ಒಂದು ಬೆಳವಣಿಗೆ ಇಲ್ಲಿ ಇರಲಿಲ್ಲ. ಇಂಥ ಸಂದರ್ಭದಲ್ಲಿ ಈ ಮಠದ ಒಂದು ಅಧಿಕಾರವನ್ನು ವಹಿಸಿಕೊಂಡಾಗ ಯಾವ ಮುಂಡರಿಗಳು ಕೇವಲ ಒಂದೇ ಒಂದು ಹೈಸ್ಕೂಲ್ ಇತ್ತು, ಅದು ಕೂಡ ಸರಿಯಾದ ರೀತಿಯಲ್ಲಿ ನಡೆಯುವಂಥ ಸ್ಥಿತಿ ಇರಲಿಲ್ಲ. ಅಂಥ ಒಂದು ಸಂದರ್ಭದಲ್ಲಿ ಮುಂಡರಗಿ ನಗರಕ್ಕೆ ಶಿಕ್ಷಣವನ್ನು ಬೆಳೆಸಬೇಕು ಅನ್ನುವಂಥ ದೃಷ್ಟಿಯಿಂದ ಅಂದಿನಿಂದ ಭಾಳ ಪ್ರಯತ್ನ ಮಾಡ್ತಾ ಇವತ್ತು ಮಹಾವಿದ್ಯಾಲಯ ಮಾಡಿ, ಹಾಗೆ ಜೂನಿಯರ್ ಕಾಲೇಜ್ ಮಾಡಬೇಕಾದ್ರೆ ಜೂನಿಯರ್ ಕಾಲೇಜಿಗೆ ಅರ್ಜಿ ಕೊಡೋಕೆ 2,000 ರೂಪಾಯಿ ಇರಲಿಲ್ಲ. ಅಂಥ ಒಂದು ಸಂಸ್ಥೆ ಸಂದರ್ಭದೊಳಗೆ ಈ ಸಂಸ್ಥೆಯನ್ನು ಕಟ್ಟಿ ಇವತ್ತು ಈ ಶತಮಾನೋತ್ಸವವನ್ನು ಆಚರಿಸುವಂತಹ ಸಂದರ್ಭಕ್ಕೆ ಇವತ್ತು ನಾವೆಲ್ಲರೂ ಇದ್ದೇವೆ ಅನ್ನುವಂಥದ್ದು. ಆ ಕಾರ್ಯಕ್ರಮಕ್ಕೆ ಬೊಮ್ಮಾಯಿ ಸಾಹೇಬರು ಕೂಡ ಈಗಾಗಲೇ ಒಪ್ಪಿಕೊಂಡಿದ್ದಾರೆ. ಜನವರಿ 17, 18ಕ್ಕೆ ಅವರು ಆಗಮಿಸುವುದಾಗಿ ಮತ್ತು ಪ್ರಹ್ಲಾದ್ ಜೋಶಿಯವರು ಕೂಡ ಬರುವುದಕ್ಕಾಗಿ ಒಪ್ಪಿಕೊಂಡದ್ದು ಕೂಡ ಸಂತೋಷ. ಇಂಥ ಒಂದು ಸಂಸ್ಥೆಯ ಒಂದು ಶತಮಾನೋತ್ಸವ ನಡೆಯುವಂಥ ಕಾರ್ಯಕ್ರಮ ಇವತ್ತು ನಡಿಬೇಕಾದ್ರೆ ಮುಂಡರಗಿ ಒಳಗೆ ಇವತ್ತು ಶೈಕ್ಷಣಿಕವಾಗಿ ಇವತ್ತು ಭಾಳಷ್ಟು ಪ್ರಗತಿಯನ್ನು ಸಾಧಿಸದಂಥ ಒಂದು ಸ್ಥಿತಿ. ಅದರ ಜೊತೆಗೆ ಮುಂಡರಗಿ ಒಂದಿನಿಂದ, ಯಾಕಂದರೆ ಮೊದಲು ನಾವು ನೋಡಿದಾಗ ಮುಂಡ್ರಿನೊಳಗೆ ಯಾವ ಇಂಥ ಒಂದು ಸಂದರ್ಭದಲ್ಲಿ ಇಲ್ಲಿ ಕಾಲೇಜ್ ಆದಮೇಲೆ ಒಂದು ಬಹಳ ದೊಡ್ಡ ಪೂಜಾ ಫಲದಿಂದ ಇಡೀ ಮುಂಡರಗಿ ಕ್ಷೇತ್ರ ಇವತ್ತು ಪಾವನಾಗಿದೆ. ಶಿಕ್ಷಣ ಇಲ್ಲದೇ ಇರುವಂತಹ ಸಂದರ್ಭದಲ್ಲಿ ಈ ಹಿಂದುಳಿದ ಪ್ರದೇಶಕ್ಕೆ ಶಿಕ್ಷಣವನ್ನು ಕೊಟ್ಟು ಅವರು ಬಹಳ ದೊಡ್ಡ ಸೇವೆಯನ್ನು ಮುಂಡರಗಿ ತಾಲೂಕಿಗೆ ಮಾಡಿದ್ದಾರೆ. ಅದನ್ನು ಸದಾ ಚಿರಸ್ಮರಣೀಯ. ಅವರಿಗೆ ನಾನು ಭಕ್ತಿ ಭಾವದ ಧನ್ಯವಾದಗಳನ್ನು ಅವರ ಪಾದಾರ್ಪಣೆ ಮಾಡ್ತಾರೆ. ಮುಂಡರಗಿ ತಾಲೂಕು ಒಂದು ಕಾಲದಲ್ಲಿ ಭಾಳ ಹಿಂದುಳಿದ ತಾಲೂಕಾಗಿತ್ತು. ಸನ್ಮಾನ್ಯ SS ಪಾಟೀಲರು ಇಲ್ಲಿಯ ಶಾಸಕರು ಮತ್ತು ಸಚಿವರಾದ ಮೇಲೆ ಈ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಭಾಳಷ್ಟು ದುಡಿದಾರೆ, ಭಾಳಷ್ಟು ಕೆಲಸವನ್ನು ಮಾಡಿದ್ದಾರೆ. ಸಮಾಜದಲ್ಲಿ ಸಾಮರಸ್ಯ ತರೋ ಮುಖಾಂತರ ಅಭಿವೃದ್ಧಿ ಚಿಂತನೆಯನ್ನು ಮಾಡಿ ಮುಂಡರಗಿ ತಾಲೂಕು ಕರ್ನಾಟಕದ ಮ್ಯಾಪ್ನಲ್ಲಿ ಎಲ್ಲಿದೆ ಅಂತ ಮೊದಲು ತೋರಿಸ್ಕೊಟ್ಟರು SS ಪಾಟೀಲರು ಅಂತ ಅತ್ಯಂತ ಅಭಿಮಾನಪೂರ್ವಕವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ತುಂಗಭದ್ರೆ ಹರಿದಿದ್ದಾರೆ. ತುಂಗಭದ್ರೆ ಸಂಪೂರ್ಣ ಈ ತಾಲೂಕನ್ನು ಹಸರು ಮಾಡಬೇಕಾಗಿದೆ. ಸಿಂಗ್ಟಾಲೂರು ಏತ ನೀರಾವರಿ ಯೋಜನೆಯನ್ನು ನಾವು ಮಾಡಿದೆವು. ನಾನಿದ್ದಾಗ 1,000 ಕೋಟಿ ರೂಪಾಯಿನ ಕೊಟ್ಟಿದ್ದೇನೆ. 1,000 ಕೋಟಿ ರೂಪಾಯಿನ ಕೊಟ್ಟು ಆ ಯೋಜನೆಗೆ ಬಹಳ ದೊಡ್ಡ ಕೆಲಸವನ್ನು ಮಾಡಿದ್ದೇವೆ. ಈಗಾಗಲೇ ಬಲಗಡೆ ಭಾಗಕ್ಕೆ ಸಾಕಷ್ಟು ಕೆರೆ ತುಂಬಿದೆ. ಆ ಕಡೆ ಬಳ್ಳಾರಿ ಜಿಲ್ಲೆಯಲ್ಲಿ 50,000 ಎಕರೆ ನೀರಾವರಿ ಆಗಿದೆ. ಈ ಭಾಗದಲ್ಲೂ ಕೂಡ ನೀರಾವರಿ ಆಗಬೇಕು. ಆದರೆ ಇಲ್ಲಿ ಕೆಲವೆಲ್ಲ ಸಮಸ್ಯೆಗಳು ನಿರ್ಮಾಣ ಆಗಿದೆ. ಮುಂದೆ ಬಂದಂಥ ಸರ್ಕಾರಗಳು ಆಸಕ್ತಿಯನ್ನು ವಹಿಸಿ ಸಮಸ್ಯೆಯನ್ನು ಬಗೆಹರಿಸಲಿ ಮತ್ತು ಈ ನೀರಾವರಿಯನ್ನು ದೊಡ್ಡ ಪ್ರಮಾಣದಲ್ಲಿ ಮುಂಡರಗಿ ತಾಲೂಕಿನಲ್ಲಿ ವಿಸ್ತರಣೆ ಮಾಡಬೇಕು ಅಂತ ಹೇಳಿ ಇವತ್ತು ಮೈಕ್ರೋ ಇರಿಗೇಷನ್ ಅನ್ನು ನಮ್ಮ ಕಾಲದಲ್ಲಿ ನಾವು ನಿರ್ಣಯನ ಮಾಡಿ ಅಳವಡಿಸಿದ್ವಿ.
ಆ ಮೈಕ್ರೋ ಇರಿಗೇಷನ್ ಬಹಳ ಮಂದಗತಿಯಲ್ಲಿ